ಉತ್ತರ ಕನ್ನಡದಲ್ಲಿ ಮಳೆ ಸೃಷ್ಟಿ ಮಾಡ್ತಾ ಇರುವಂತಹ ಅನಾಹುತ ಒಂದ ಎಡ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗುಡ್ಡ ಕುಸಿತದ ಆತಂಕ ಹಾಗೂ ಗುಡ್ಡ ಕುಸಿತದಿಂದ ಆದಂತಹ ಅನಾಹುತ ಮುಂದುವರಿತಾ ಇದೆ. ಅಂಕೋಲದ ಶಿರೂರು ಬಳಿ ಕೂಡ ಗುಡ್ಡ ಕುಸಿತ ಆಗಿದೆ. ಮಣ್ಣಿನಡಿ ಒಂದೇ ಕುಟುಂಬದ 5 ಸಿಲುಕಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಲಕ್ಷ್ಮಣ್ ನಾಯಕ್, ಶಾಂತಿ ನಾಯಕ್, ರೋಷನಾ, ಅವಂತಿಕಾ ಜೊತೆಗೆ ಜಗನ್ನಾಥ್ ಇದೇ ಗುಡ್ಡ ಕುಸಿತಕ್ಕೆ ಒಳಗಾದಂತಹ ಮನೆಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಸೊ 5 ಜನ ಹಾಗಾದ್ರೆ ಭೂ ಸಮಾಧಿ ಆದ್ರ, ಬದುಕಿದ್ರ, ಎಲ್ಲಾ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. 5ರಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆಗೆ ರಣಭೀಕರ ಮಳೆ ನೋಡ್ತಾ ಇದ್ದ ಹಾಗೆ ಸೃಷ್ಟಿ ಮಾಡ್ತಾ ಇರುವಂತಹ ಅನಾಹುತದ ಪರಿಪ್ರಮಾಣ ಎಂಥದ್ದು ಅನ್ನೋದನ್ನ ನೋಡ್ತಾ ಇದ್ದೀರಾ. ವಿಪರೀತವಾಗಿ ಎಡಬಿಡದೆ ಮಳೆ ಆಗ್ತಿರೋದ್ರಿಂದ ಮಣ್ಣು ಸಾಕಷ್ಟು ಪ್ರಮಾಣದಲ್ಲಿ ಸಡಿಲಗೊಂಡಿದೆ. ಮಣ್ಣು ಸಡಿಲಗೊಂಡ ಪರಿಣಾಮ ಅನಾಹುತಗಳ ಸರಮಾಲೆ ಮುಂದುವರಿತಾ ಇದೆ. ಗುಡ್ಡ ಕುಸಿತದ ಕಾರಣ 5 ಜನ ಭೂ ಸಮಾಧಿ ಆದ್ರ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಒಂದ್ಸಲ ಗುಡ್ಡ ಕುಸಿತ ಆಯಿತು ಅಂದ್ರೆ ಟನ್ಗಟ್ಲೆ ಮಣ್ಣು ಬಿದ್ದಿರುತ್ತೆ. ಅದು ಮನೆ ಮೇಲಾಗಿರ್ಲಿ ಅಥವಾ ವಾಹನಗಳ ಮೇಲಾಗಿರ್ಲಿ ಸುಲಭ ಅಲ್ಲ. ಆ ಟನ್ಗಟ್ಲೆ ಬಿದ್ದಿರೋ ಮಣ್ಣನ್ನು ತೆರವು ಮಾಡಿ ರಕ್ಷಣಾ ಕಾರ್ಯಾಚರಣೆಯಲ್ಲಿರೋ ಸಿಬ್ಬಂದಿಗಳು ಅವರನ್ನು ತಲುಪೋಷ್ಟೊತ್ತಿಗೆ ಅವ್ರು ಬದುಕು ಉಳಿದಿರ್ತಾರ ಅನ್ನೋದು ಪ್ರಶ್ನೆ. ಗುಡ್ಡ ಜರಿತಾ ಇರುವಂತಹ ಆತಂಕ, ಗುಡ್ಡ ಕುಸಿತದ ಭೂತ ಸದ್ಯಕ್ಕಲ್ಲಿದೆ. ಮತ್ತು ಯಾಕೆ ಈ ಥರದ್ದು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ, ಒಂದು ಆ ಸ್ಲೋಪ್ ಏರಿಯಾದಲ್ಲಿ ಮನೆ ಕಟ್ಟಿರ್ತಾರೆ. ಅಂದರೆ ಆ ಪರ್ವತದ ಸ್ಲೋಪ್ ಏರಿಯಾ ಅಂತ ನಾವೇನು ಕರಿತೀವಿ, ಅಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಾಗ ಮಣ್ಣು ಅಲ್ಲಿ ಬಹಳಷ್ಟು ಸಡಿಲಗೊಳ್ಳುತ್ತೆ. ನೇರವಾಗಿ ಆ ಸ್ಲೋಪ್ ಏರಿಯಾದಲ್ಲಿರುವಂತಹ ಮನೆಗಳಿಗೆ ಅದರ ಹಾನಿಯಾಗುತ್ತೆ. ದೊಡ್ಡ ದೊಡ್ಡ ವಾಹನಗಳು ಕೂಡ ಈ ಗುಡ್ಡ ಕುಸಿತಕ್ಕೆ ಸಿಕ್ಕಾಕೊಂಡು ಭಾಳ ಲಾಸ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಪ್ರಕೃತಿ ಮುನಿದ್ರೆ ಎಲ್ಲವೂ ನಗಣ್ಯ. ಕಣ್ಮುಂದೆ ಇರೋದು ಎಲ್ಲವನ್ನ ಆಪೋಷಣ ತೆಗೆದುಕೊಳ್ಳುವ ಸಾಮರ್ಥ್ಯ ಪ್ರಕೃತಿಗಿದೆ ಅನ್ನೋದನ್ನು ಉತ್ತರ ಕನ್ನಡದ ಹಲವು ಕಡೆ ಆಗಿರುವ ಗುಡ್ಡ ಕುಸಿತ ತೋರಿಸ್ತಾ ಇದೆ. ನಿಮಗೆ ಗುಡ್ಡ ಕುಸಿತ ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ತೀರಾ ಒಂದು 3-4 ವರ್ಷಗಳ ಹಿಂದೆ ಬ್ರಹ್ಮಗಿರಿ ತಪ್ಪಲಲ್ಲಿ ಆದಂತಹ ಅನಾಹುತ. ಅರ್ಚಕರ ಕುಟುಂಬವೇ ಆ ಗುಡ್ಡ ಕುಸಿತಕ್ಕೆ ಭೂಸಮಾಧಿಯಾಗಿ ಇವತ್ತಿಗೂ ಶವ ಸಿಕ್ಕಿರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಸದ್ಯಕ್ಕೆ ಈ 5 ಜನರ ಬಗ್ಗೆ ಏನು ಮಾಹಿತಿ ಇದೆ? ಮೂಮೆಂಟ್ಸ್ ಇದಾವಂತ? ಕಾರ್ಯಾಚರಣೆ, ಇನ್ನೂ ಶೋಧ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಇನ್ನು ಎಷ್ಟೊತ್ತು ಬೇಕಾಗುತ್ತೆ ಗುಡ್ಡ ಕುಸಿತಿರುವಂತಹ ಮಣ್ಣನ್ನು ತೆರವುಗೊಳಿಸೋದಕ್ಕೆ ಅಂತ? ಈಗಾಗಲೇ ಅಂಕೋಲದ ಶಿರೂರಿನ ಬಳಿ ಏನು ಗುಡ್ಡ ಕುಸಿತು 5 ಜನ ಅಲ್ಲ, ಈಗ 9 ಜನರು ಈಗ ಅದರೊಳಗೆ ಏನು ಗುಡ್ಡ ಕುಸಿತದಿಂದ ಮಣ್ಣಿಂದ ಸಿಲುಕಿ ನದಿಯ ಭಾಗಕ್ಕೆ ತೇಲಿ ಹೋಗಿರುವಂತದ್ದು. ಈಗಾಗಲೇ ಆ ಭಾಗದಲ್ಲಿ ಕಾರ್ಯಾಚರಣೆಗೆ ಪೊಲೀಸ್ನವರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ತಡೆತಾ ಇರುವಂತದ್ದು. ಯಾಕೆ ಸಮಸ್ಯೆ ಆಗ್ತಾ ಇದೆ, ತಡವಾಗ್ತಾ ಇದೆ ಅಂತಂದ್ರೆ ಆ ಭಾಗದಲ್ಲಿ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗಿರುವಂತದ್ದು. 3-4 ಕಡೆ ಗುಡ್ಡ ಕುಸಿದಿದೆ. ಜೊತೆಗೆ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲೂ ಕೂಡ ನೀರು ನಿಂತಿರೋದ್ರಿಂದ ಕಾರವಾರದಿಂದ ಇರ್ಬೋದು, ಅಂಕೋಲದಿಂದ ಇರ್ಬೋದು, ಈ ಭಾಗದಿಂದ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕಾರ್ಯಾಚರಣೆ ಕೂಡ ಈಗ ತಡ ಆಗ್ತಾ ಇದೆ. ಆದ್ರೆ ಪೊಲೀಸರ ಕಾಲ್ನಡಿಗೆಯಲ್ಲೇ ಆ ಭಾಗದಲ್ಲಿ ಈಗ ಹೋಗಿರುವಂತದ್ದು. ಈಗ ಪ್ರಾಥಮಿಕ ಮಾಹಿತಿ ಬಂದಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಅದನ್ನ ಕನ್ಫರ್ಮ್ ಮಾಡಿರುವಂತದ್ದು. ಒಟ್ಟು ಗುಡ್ಡ ಕುಸಿತದಿಂದ 9 ಜನ ಈಗ ಸಾವನ್ನಪ್ಪಿರುವ ಶಂಕೆ ಇದೆ. ಯಾಕಂದ್ರೆ ಮಣ್ಣು ಅವರು ನಿಂತಾಗ ಕುಸಿದು ಹೋಗಿರೋದ್ರಿಂದ ಆ ಟ್ಯಾಂಕರ್ ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ಕುಸಿತ ಇತ್ತು. ಅದರ ಅಡಿಯಲ್ಲೇ ಅವರು ಸಿಲುಕಿರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ನದಿ ಭಾಗದಲ್ಲೂ ಈಗ ಹುಡುಕ್ಲಾಗ್ತಾ ಇದೆ. ನದಿಯ ಭಾಗಕ್ಕೆ ಟ್ಯಾಂಕರ್ ಈಗ ಹೋಗಿರುವಂತದ್ದು. ಗ್ಯಾಸ್ ಟ್ಯಾಂಕರ್ ಆಗಿದ್ರಿಂದ ಗ್ಯಾಸ್ ಸೋರಿಕೆ ಆಗುವಂತ ಒಂದು ಆತಂಕ ಇದೆ. ಹೀಗಾಗಿ ಅಗ್ನಿಶಾಮಕ ದಳದವರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಈಗ ದೌಡಾಯಿಸ್ತಾ ಇರುವಂತದ್ದು. ಆದ್ರೆ ಎಷ್ಟು ಅನಾಹುತ ಸಾಧ್ಯತೆ ಇದೆ ಅಂತಂದ್ರೆ ಆ ಭಾಗದಲ್ಲಿ ಮತ್ತಷ್ಟು ಮಣ್ಣು ಈಗ ಕುಸಿತಾ ಇರುವಂತದ್ದು. ಇನ್ನು ಆ ಭಾಗದಲ್ಲಿ ಈಗ ನದಿ ಭಾಗದಲ್ಲಿ ಕೂಡ ಈಗ ಅಗ್ನಿಶಾಮಕ ದಳದವರು ಹೋಗ್ಬೇಕು. ಕಾರ್ಯಾಚರಣೆಗೆ ತೊಡಕಾಗ್ತಾ ಇರೋದ್ರಿಂದಾಗಿ ಈಗ ಸ್ವಲ್ಪ ಸಾಧ್ಯ ಅವ್ರನ್ನ ರಕ್ಷಣೆ ಮಾಡುವ ಸಾಧ್ಯತೆಯೂ ಕೂಡ ಕ್ಷೀಣವಾಗ್ತಾ ಇದಾವೆ. ಬಹುತೇಕ ಅವರೆಲ್ಲರೂ ಸತ್ತಿರಬಹುದು ಅನ್ನೋಂತಹ ಒಂದು ಸಾಧ್ಯತೆಗಳಿದಾವೆ. ನವೀನ್ ಸಾಗರ್, ಬದುಕಿರೋ ಸಾಧ್ಯತೆ ಕ್ಷೀಣ ಅಂತ ಹೇಳ್ತಾ ಇದ್ರಿ. 9 ಜನ ಯಾರ್ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಮತ್ತೆ ಏನ್ ಕೆಲಸ ಮಾಡ್ಕೊಂಡಿದ್ರು? ಮತ್ತು ಈ ಪ್ರದೇಶ, ಈಗ ಗುಡ್ಡ ಕುಸಿತವನ್ನ ಕಂಡಿರುವಂತಹ ಪ್ರದೇಶವನ್ನ ಜಿಲ್ಲಾಡಳಿತ ಮುಂಚೆನೆ ಇಲ್ಲಿ ಸಂಭವ್ಯ ಅನಾಹುತ ಆಗತ್ತೆ ಅಂತ ಮಾರ್ಕ್ ಮಾಡಿರೋ ಪ್ರದೇಶನ? ಖಂಡಿತ ಇಲ್ಲ. ಇಲ್ಲಿ ಈಗ ಸಡನ್ ಆಗಿ ಬಿದ್ದಿರುವಂತದ್ದು ಗುಡ್ಡ. ಯಾಕಂತಂದ್ರೆ ಮಳೆ ಈಗ 3-4 ದಿನದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತು. ಆ ಭಾಗದಲ್ಲಿ ಗುಡ್ಡವನ್ನ ಕಟ್ ಮಾಡಿದ್ರು. ಆ ಭಾಗದಲ್ಲಿ ನೀರು ಹೆಚ್ಚು ಬಂದ್ರಿಂದ ಗುಡ್ಡ ಇದ್ದಕ್ಕಿದ್ದಂತೆ ಏಕಾಏಕಿ ಕುಸಿರುವಂತದ್ದು. ಏನ್ ಗುಡ್ಡ ಕುಸಿದ ಭಾಗದಲ್ಲಿ, ಶಿರೂರಿನ ಭಾಗದಲ್ಲಿ ಟೀ ಕುಡಿದ ನಿಂತಂತವ್ರು ಟ್ಯಾಂಕರ್ ಅನ್ನ ಬೇರೆ ಗೋವಾ ಮತ್ತೆ ಬೇರೆ ಕಡೆ ಎಲ್ಲ ಹೋಗ್ತಾರೆ. ಅಂತವ್ರು ಅಲ್ಲಿ ನಿಂತು ಟೀ ಅನ್ನ ಕುಡಿತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಮಣ್ಣು ಜಾರಿ ಬಂದಾಗ
ಟ್ಯಾಂಕರ್ ಸಮೇತವಾಗಿ ಏನು 9 ಜನ ನಿಂತಿದ್ರು ಅವರೆಲ್ಲರೂ ಕೂಡ ಮಣ್ಣಲ್ಲಿ ಒಳಗಡೆ ಹೋಗಿರುವಂತದ್ದು. ಮತ್ತೆ ಪಕ್ಕದಲ್ಲಿ ನದಿ ಕೂಡ ಇದೆ, ನದಿಗೆ ಟ್ಯಾಂಕರ್ ಒಳಗಡೆ ಹೋಗಿರುವಂತದ್ದು ತೇಲಿ ಹೋಗ್ತಾ ಇರೋದು ನೀವು ಕೂಡ ಗಮನಿಸಬಹುದು. ಆದ್ರೆ ಏನು ಯಾರ್ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಯಾಕಂದ್ರೆ 9 ಜನ ಯಾರ್ಯಾರು ಅನ್ನೋದು ಇನ್ನೂ ಕೂಡ ಕಾರ್ಯಾಚರಣೆ ನಡೆದ ನಂತರದಲ್ಲೇ ಗೊತ್ತಾಗ್ತದೆ. ಬಹುತೇಕ ಸ್ಥಳೀಯರು ಕೂಡ ಇದ್ದಾರೆ, ಮತ್ತೆ ಟ್ಯಾಂಕರ್ ನ ಚಾಲಕರು ಮತ್ತೆ ಕ್ಲೀನರ್ಗಳು ಇವರೆಲ್ಲರೂ ಕೂಡ ಇರೋದನ್ನ ಗಮನಿಸಬಹುದಾಗಿದೆ. ಓಕೆ, ಈಗ ರಕ್ಷಣಾ ಕಾರ್ಯಾಚರಣೆ ಸ್ಟಾರ್ಟ್ ಆಗೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಮತ್ತೆ ಪೊಲೀಸರು ಆಲ್ರೆಡಿ ಸ್ಪಾಟ್ ಅಲ್ಲಿ ಇದ್ದಾರಾ? ಪೊಲೀಸ್ನವರು ಸ್ಥಳದಲ್ಲಿದ್ದಾರೆ, ಪೊಲೀಸ್ನವರು ಇದ್ದಾರೆ, ಅಗ್ನಿಶಾಮಕ ದಳದವರು ಈಗ ಬಂದಿದ್ದಾರೆ. ವಾಹನ ಈಗ ತಕ್ಷಣ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇತ್ತು, ಹಾಗಾಗಿ ಹೋಗ್ಲೈನ್ ಕೂಡ ತರಿಸ್ಬಿಟ್ಟು ಅವರು ಈಗ ರಸ್ತೆಯನ್ನ ಇದು ಮಾಡ್ತಾ ಇದ್ದಾರೆ. ಆದ್ರೆ ಕಾರವಾರದಿಂದ ಭಾಗದಿಂದ ಓಕೆ ನವೀನ್,